ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮದುವೆ ವಿಚಾರ ತುಂಬ ತುಂಬ ಕಾಂಪ್ಲಿಕೇಶನ್ಸ್ಗಳಿಗೆ ಒಳಗಾಗ್ತಾ ಇದೆ. ಡಿವೋರ್ಸ್ ರೇಟ್ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ನಾನು ಇಂಡಿಯಾ ಬಗ್ಗೆ ಮಾತಾಡ್ತಿದ್ದೇನೆ. ಆಮೇಲೆ ಭಾಳ ಚಿಕ್ಕ ವಯಸ್ಸಲ್ಲೇ ಲವ್ ಮಾಡಿಕೊಂಡು ಅವೆಲ್ಲ ಹಾಳಾಗುವಂಥದ್ದು. ಇತ್ತೀಚೆಗೆ ಅದು ದೊಡ್ಡ ನ್ಯೂಸ್ ಆಯ್ತಲ್ಲ, ಯಾವುದೋ ಒಂದು ಲವರು ಹುಡುಗಿ ಹುಡುಗನನ್ನು ದೂಡಿ ಕೊಂದು ಹಾಕಿದ್ದು, ಆ ಮಟ್ಟಿಗೆಲ್ಲ ಹೋಗ್ತಾ ಇದೆ. ಹಾಗಾಗಿ ನನ್ನ ತಲೆಗೆ ಬಂದಿದ್ದೇನಂತಂದರೆ, ಒಳ್ಳೆ ಮದುವೆ ಆಗಲಿಕ್ಕೆ, ಒಳ್ಳೆ ಲವ್ ಮಾಡಲಿಕ್ಕೆ ನಮ್ಮ ಜ್ಯೋತಿಷಲ್ಲಿ ಏನು ಸೂತ್ರಗಳಿವೆ ಅಂದರೆ, ಯಾರನ್ನು ಲವ್ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ. ಅದು ಒಂದು ಹಂತಕ್ಕೆ ಮಾತ್ರ ನಾನು ಹೇಳ್ತೀನಿ, ಅದು ಕೂಡ ಒಂದು ಲೆಕ್ಕದಲ್ಲಿ ತಲೆ ಬಿಸಿನೇ. ಹುಡುಗ ಹುಡುಗಿ ಇಷ್ಟಪಡ್ತಾರೆ, ಬಟ್ ತಂದೆ ತಾಯಿಗಳು ಇಷ್ಟಪಡೋದಿಲ್ಲ, ಈಗಲೂ ಇದೆ. ಆ ಕಾಲ ಇನ್ನೂ ಪೂರ್ತಿ ಹೋಗಿಲ್ಲ. ಅದನ್ನು ಆಮೇಲೆ ಹೇಳ್ತೀನಿ ನಿಧಾನಕ್ಕೆ, ಲವ್ ವಿಚಾರ. ಫಸ್ಟ್ ಮದುವೆ ವಿಚಾರ ನೋಡೋಣ. ಈಗ ನಂದೇ ಎತ್ತ ಹಾಕಿದ್ದೀನಿ ಇಲ್ಲಿ ನೋಡಿ. ನಾವು ನೋಡಬೇಕಾಗಿದ್ದು ಏನಂತಂದರೆ, ಮೊದಲನೇದಾಗಿ ಚಂದ್ರನ ಭಿನ್ನಾಷ್ಟಕ ವರ್ಗ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅಂತ ಅನಿಸುತ್ತೆ. ಆ್ಯಪೆಲ್ಲ ಯೂಸ್ ಮಾಡುವವರಿಗೆ ಅಲ್ಲೆಲ್ಲ ಅಷ್ಟಕವರ್ಗ ಸಿಸ್ಟಮಿಗೆಲ್ಲ ಹೋಗಿ ಅಲ್ಲಿ ಮತ್ತೆ ಭಿನ್ನಾಷ್ಟಕ ವರ್ಗ ಆಫ್ ಮೂನ್ ಅಂತ ಅರ್ಚಿದ ಮೇಲೆ ಇದು ಸಿಗುತ್ತೆ. ನಂದು ಸಾಫ್ಟ್ವೇರ್ ಬಿಡಿ, ಹೈಫೈ. ನಿಧಾನಕ್ಕೆ ನೋಡಿ. ನೀವು ಆ್ಯಪಲ್ಲಿ ಹಾಕೋದ್ರೆ ನನ್ನ ಡೇಟ್ ಆಫ್ ಬರ್ತಲ್ಲಿದೆ ನೋಡಿ, 23 ಜುಲೈ 1971, 1 ಗಂಟೆ 00 ನಿಮಿಷ 34 ಸೆಕೆಂಡು, ಹೊನ್ನಾವರ ತಾಲೂಕು, ಕರ್ನಾಟಕ. ಮೇಷ ಲಗ್ನ, ಕರ್ಕ ರಾಶಿ. ಸೊ ಚಂದ್ರನ ಭಿನ್ನಾಷ್ಟಕ ವರ್ಗದಲ್ಲಿ ಎಲ್ಲಿ ಹೈಯೆಸ್ಟ್ ಬಿಂದುಗಳಿರಬೇಕು ಹೇಳುವುದನ್ನು ನಾವು ನೋಡಬೇಕು. ಆ ರಾಶಿಗಳನ್ನವರ ಮದುವೆ ಆದರೆ ಒಳ್ಳೆಯದು ಹೇಳುವಂಥದ್ದು ಇನ್ನು ಜನರಲ್ ಬನಾರಸ ವಿದ್ಯೆ. ಅಶುತೋಷ್ ಮಾಡಿದ್ದಾರೆ ಒಂದು ವಿಡಿಯೋ ಇದರ ಬಗ್ಗೆ. ಈಗ ನೋಡಿ, ನನ್ನ ಚಂದ್ರನ ಭಿನ್ನಾಷ್ಟಕ ವರ್ಗದಲ್ಲಿ ಹೈಯೆಸ್ಟ್ ಬಿಂದುಗಳಿರುವಂಥದ್ದು 7 ಬಿಂದುಗಳು. 0ದಿಂದ 8 ಬಿಂದುಗಳಿರ್ತವೆ. 0 ಎಲ್ಲ ಭಯಂಕರ ಹಾಳು, 0, 1, 2 ಎಲ್ಲ ಭಯಂಕರ ಹಾಳು. ಹೈಯೆಸ್ಟ್ ಬಿಂದುಗಳು ಇರುವಂಥದ್ದು ಕನ್ಯಾದಲ್ಲಿ ಎಷ್ಟಿದೆ? 7. ಸೆಕೆಂಡ್ ಹೈಯೆಸ್ಟ್, ದಿ ಬೆಸ್ಟ್. ಅದು 6, 7, 8 ಎಲ್ಲ ತುಂಬ ಒಳ್ಳೆಯದು. ಆಮೇಲೆ ಕುಂಭದಲ್ಲಿದೆ. ಬಟ್ ಒಂದೇ ಕಡೆ 7 ಬಿಂದು ಇದೆ. ನನ್ನ ಹೆಂಡತಿಯ ರಾಶಿ ಕನ್ಯಾ. ಅರ್ಥ ಆಯ್ತಾ? ಸುಲಭದಲ್ಲಿ ಬೇಸಿಕ್ ಇದು, ಮುಂದುವರಿಸ್ತೀನಿ. ಈಗ ಅವಳು ಜಾತ್ರೆ ಹಾಕ್ಲಿಕ್ಕೆ ಕೊಡೋದಿಲ್ಲ. ಅವಳು ನನ್ನ ಮಗಲ್ಲ ತಮ್ಮ ಜಾತ್ರೆ ಹಾಕ್ಲಿಕ್ಕೆ ಕೊಡೋದಿಲ್ಲ. ಯಾಕೆ ಗೊತ್ತಿಲ್ಲ, ನನ್ನ ಮಗ ಮುಂದೆ ಕೊಟ್ಟಿಯಾನೋ. ಓಕೆ, ನನ್ನ ಹೆಂಡತಿಯ ರಾಶಿ ಕನ್ಯಾ. ಇನ್ನೊಂದು ಹೇಳ್ತೀನಿ ಕೇಳಿ. ಇನ್ನೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ನಿಮ್ಮಂಗೆ 2 ತಾಸಲ್ಲಿ ಹುಟ್ಟಿದವರೆಲ್ಲ ಕನ್ಯಾ ರಾಶಿಯಲ್ಲಿ ಮದುವೆ ಆದರೆ ಚೆನ್ನಾಗಿ ಬಿಡ್ತಾರ ನಿಮ್ಮ ಥರನೇ ಅಂತ ಒಂದು ಪ್ರಶ್ನೆ ಬರುತ್ತೆ. ನನ್ನ ಲಗ್ನ ನೋಡಿ, ಮೇಷ. 7ನೇ ಮನೆ ಅಧಿಪತಿ ಯಾರು? ಶುಕ್ರ. ಇದು ನನ್ನ ಮಾಡಿಫಿಕೇಶನ್. ಈಗ ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ. ಶುಕ್ರ ಎಲ್ಲಿದ್ದಾನೆ? ಮಿಥುನದಲ್ಲಿ. ಈಗ ಶುಕ್ರನ ಭಿನ್ನಾಷ್ಟಕ ವರ್ಗ ನೋಡಿ. ಶುಕ್ರ ಮಿಥುನದಲ್ಲಿದ್ದಾನಲ್ವಾ? ಶುಕ್ರನ ಭಿನ್ನಾಷ್ಟಕ ವರ್ಗದಲ್ಲಿ ಮಿಥುನದಲ್ಲಿ 7 ಬಿಂದು ಇದೆ. ಇದು 2ನೇ ಸ್ಟೆಪ್ಪು. ಬೇರೆ ಜಾತಕ ನೋಡೋಣ. ಇದು ನೋಡಿ, ಈತ ಈಗ ಬದುಕಿಲ್ಲ. ನನ್ನ ಕಸಿನ್, ಸ್ವಂತ ನನ್ನ ಸೋದರ ಮಾವನ ಮಗನ ಜಾತಕ ಇದು. ಸುಮಾರು 8-9 ವರ್ಷದಿಂದ ತೀರೋಗ್ಬಿಟ್ಟು. ಇಲ್ಲಿ ನೋಡಿ, 7ನೇ ಮನೆಯಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ನೋಡಿ ಎಷ್ಟು ಬಿಂದು ಇದೆ? 21. ಮಹರ್ಷಿ ಪರಾಶರು ಸುಮ್ಮನೆ ಹೇಳಿದ್ದಲ್ಲ, ಕಲಿಯುಗದಲ್ಲಿ ಅಷ್ಟಕ ವರ್ಗ ನೋಡಿದ್ರೆ ಏನನ್ನು ಹೇಳಬಾರದು ಅಂತ. ಮಿನಿಮಮ್ 25 ಬಿಂದುಗಳಿರಬೇಕು ಒಳ್ಳೆ ಮನೆಗಳಿಗೆ. ಇಲ್ಲ ಅಲ್ಲಿ. ಆಮೇಲೆ ಮದುವೆಗೆ ಸಂಬಂಧಿಸಿದಂತೆ 7ನೇ ಮನೆಗೆ 30 ಮೇಲೆ ಬಿಂದುಗಳೆಲ್ಲ ಬರಬಾರ್ದು. ಅದರಲ್ಲೂ ದ್ವಿಸಭಾವ ರಾಶಿಗೆಲ್ಲ 30 ಮೇಲೆ ಬಿಂದು ಬಂದರೆ ತುಂಬ ಹಾಳು. ಸಪ್ತಮಾಧಿಪತಿ ಷಷ್ಠಕ್ಕೆ ಹೋಗಿದ್ದಾನೆ. ಸೂರ್ಯ ಶನಿಯ ಸಂಗಡ ರಿಪಲ್ಷನ್ನು. ಹೌದಾ? ನವಾಂಶದಲ್ಲಿ 7ನೇ ಮನೆ ಅಧಿಪತಿ ಆದಂಥ ಕುಜ 5ನೇ ಮನೆ ಬಂದು ಕೇತುವಿನ ಬಾಧೆಗೊಳಗಾಗಿದ್ದಾನೆ. ಶುಕ್ರ ಅಲ್ಲಿ ನೀಚ ನವಾಂಶದಲ್ಲಿ. ಗ್ರಹಣ ಅಂಶಿಕೋತ್ತಮ, ಅಂಶಿಕ ಬಲವನ್ನು ನೋಡ್ಕೊಳ್ಬೇಕು. ಇದು ಬೇಸಿಕ್ ಆಯಿತು. ಒಂದು ಷಷ್ಠಾಂಶದವರೆಗೆಲ್ಲ ಹೋದರೆ 1 7 ಎಕ್ಸಲ್ಲಿ ರಾಹು ಕೇತುನೇ ಇದೆ. ಬಿಡಿ, ಈಗ ನಾವು ಮಾತಾಡ್ತಿರುವಂಥದ್ದು ಮೊದಲು ಮ್ಯಾಚಿಂಗ್ ಬಗ್ಗೆ. ಮ್ಯಾಚಿಂಗ್ ಏನು ಬರುತ್ತೆ ಇಲ್ಲಿ ನೋಡಿದ್ರೆ, ಇವನು ಹೇಳ್ತಿದ್ದು ನೋಡಿ. ಈಗ ಎಲ್ಲ ನೋಡುವಂಥ ಗಣಕುಟದ ಇದು 36ರಲ್ಲಿ 28 ಬರುತ್ತೆ.
ಇದನ್ನು ಹಿಡ್ಕೊಂಡು ನಮ್ಮ ತಲೆ ತಿಂತಾರಪ್ಪ ಜನ. ಯಾಕೆ ಅಂತಲೇ ನನಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಅನುರಾಧ ನಕ್ಷತ್ರ ಒಂದನೇ ಪಾದದ ಎದುರುಗಡೆ ಹಸ್ತ ನಕ್ಷತ್ರದ ಒಂದನೇ ಪಾದದಲ್ಲಿ ಯಾರನ್ನೇ ಹೇಳಿ ನೀವು 36ರಲ್ಲಿ 28 ಸ್ಕೋರ್ ಆಗುತ್ತೆ. ಅದು ಗುಡ್ ಅಂತ ಬರುತ್ತೆ. ಸಾಕಷ್ಟು ಜನರಿಗೆ ಅದು ವೆರಿ ಗುಡ್ ಕೂಡ. ಅದು ಹಾಳ ಹೋಗಲಿ. ಈಗಂತೂ ಬರೀ ವರ್ಣ ಗಣ ಇದಿಷ್ಟು ಹಿಡ್ಕೊಂಡೇ ನಮ್ಮ ತಲೆ ತಿಂತಾರೆ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಇರೋದೇ 3 ಗಣ ಆಗಿದ್ರೆ 3 ಥರ ಜನ ಮಾತ್ರ ಇರ್ತಾರೆ ಜಗತ್ತಲ್ಲಿ. ಹುಚ್ಚಾಡ್ಗತಿ. ಬದ್ದಲ್ಲಿ ಎಲ್ಲಿತ್ರಿ ಗಣಕೂಟ ಮ್ಯಾಚಿಂಗ್ ಅಲ್ಲ. ಸರಿಯಾದ ಗಡಿಯಾರನೇ ಇರಲಿಲ್ಲ. ನವಾಂಶದಿಂದ ಮುಂದೆ ಜಾತಕ ಹಾಕೋದೇ ಕಷ್ಟ ಆಗ್ತಿತ್ತು. ಅದು ಹೇಗೆ ಮಹರ್ಷಿ ಪರಾಶರರು ಷಷ್ಠಂಶದವರೆಗೆ ಹಾಕಿದಾರೋ ದೇವರಿಗೆ ಗೊತ್ತು. ಅವರೆಲ್ಲ ತಪಸ್ಸಿಗಳು, ಜಾತಕನೇ ಬೇಕಾಗೋದಿಲ್ಲ. ಅವ್ರು ಬಿಡಿ, ಈಗಲೂ ಕೂಡ ಮಧುಗಿರಿ ಪಕ್ಕದಲ್ಲಿ ಸಿದ್ಧರ ಬೆಟ್ಟದಲ್ಲಿರುವ ಕೆಲವೊಂದು ಮಹಾತ್ಮರುಗಳು, ಗುಹೆಯಲ್ಲಿರುವಂಥವ್ರು, ನಾವು ಅವರಿಗೆಲ್ಲ ಹೇಳೋದೇ ಬೇಡ ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಎಲ್ಲ ಅವರೇ ಹೇಳ್ತಾರೆ. ಇಂಥ ಲಗ್ನ, ಇಂಥ ರಾಶಿ, ಇಂಥ ನವಾಂಶ, ಪ್ರಾಣಾಂಶದವರೆಗೂ ಹೋಗ್ತಾರೆ. ಷಷ್ಠಂಶ ಬಿಡಿ. 4 ಸೆಕೆಂಡ್ ಒಂದು ಲಗ್ನಕ್ಕೆ ನಾನು ಮಾಡಿದ್ದನ್ನು ನೋಡಿ ಅವ್ರು ನಕ್ಬಿಟ್ಟಿದ್ರು ಒಂದು ಮಹಾತ್ಮರು. ಅದೆಲ್ಲ ಆಮೇಲೆ ಮಾತಾಡ್ತೀನಿ. ಸುಮ್ಮನೆ ನನ್ನ ಬಗ್ಗೆ ನಾನು ಮತ್ತೆ ಹೆಚ್ಚು ಮಾತಾಡ್ಕೊಳ್ಳೋದು ಬೇಡ. ಇದು ನಾನು ಮ್ಯಾಚ್ ಮಾಡಿದ್ದಲ್ಲ. ಸ್ವಂತ ನನ್ನ ಮಾವನ ಮಗನ ಮದುವೆ ಆಗಿದ್ದು ನಾನು ಮ್ಯಾಚ್ ಮಾಡಿದ್ದಲ್ಲ ಇದು. ನಾನು ಈ ಥರದಕ್ಕೆಲ್ಲ ಇದೇ ಕೊಡೋದಿಲ್ಲ, ಹೆಚ್ಚು ಇಂಪಾರ್ಟೆನ್ಸೇ ಕೊಡೋದಿಲ್ಲ. 10% ಕೊಡೋದಿಲ್ಲ ಇದಕ್ಕೆ. 10 ಅಲ್ಲ, 5% ಕೊಡೋದಿಲ್ಲ. ಅಲ್ಲೇ ನೀವೇ ವಿಚಾರ ಮಾಡಿ. ಅನುರಾಧ ನಕ್ಷತ್ರದ 80 ವರ್ಷದ ಮುದುಕಿನ ಎದುರಡಿಗೆ ಹಸ್ತ ನಕ್ಷತ್ರದ 36 ವರ್ಷದ ಹುಡುಗಿ ಜಾತಕ ಇಟ್ಟರು ಕೂಡ 30ರಲ್ಲಿ 28 ಬರುತ್ತೆ. ಅದೊಂದು ಕಾಂಪ್ಯಾಟಬಿಲಿಟಿ ಅಂತ ಹೇಳೋಕ್ಕಾಗತ್ತೆ ಅದಕ್ಕೆ ನಾವು? ಹುಚ್ಚಾಡ್ಕತಿ. ಇದನ್ನೆಲ್ಲ ನೋಡಿಕೊಂಡು ದಯವಿಟ್ಟು ಮದುವೆಯನ್ನು ಫೈನಲ್ ಮಾಡಿಬಿಡಿ. ಇದೊಂದು ಸೀರೀಸ್ ಮಾಡ್ತಾ ಇದ್ದೀನಿ ನಾನು, ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತ. ಈಗ ಬನ್ನಿ, ಅವನ ಜಾತಕಕ್ಕೆ ಹೋದರೆ ನೋಡಿ, ಭಿನ್ನಾಷ್ಟಕ ವರ್ಗದ ಬನ್ನಿ. ಸೊ ಆತ ಮದುವೆ ಆಗಿದ್ದು ನೋಡಿ, ಅವನು ಚಂದ್ರ ಭಿನ್ನಾಷ್ಟಕ ವರ್ಗದಲ್ಲಿ ಆತ ಮದುವೆ ಆಗಿದ್ದು ಯಾರನ್ನ? ಅವಳ ರಾಶಿ ಯಾವುದು? ಕನ್ಯಾ. ಚಂದ್ರನ ಭಿನ್ನಾಷ್ಟಕ ವರ್ಗದಲ್ಲಿ ಕನ್ಯಾದಲ್ಲಿ ಎಷ್ಟು ಬಿಂದು ಇದೆ? 4. 0ದಿಂದ 8ರಲ್ಲಿ 4 ಸ್ಕೋರ್ ಆಗಿದೆ. ಅಷ್ಟೇನು ಒಳ್ಳೆ ಬಿಂದು ಅಲ್ಲ. ಸರ್ವಾಷ್ಟಕ ವರ್ಗದಲ್ಲಿ ಹೇಳಿದ್ದೀನಿ 21 ಫೇಲ್ ಅಂತ, ಹೌದಾ? ಆಮೇಲೆ ಮುಂದೆ ನಿಧಾನಕ್ಕೆ ಹೋಗಿ ಶುಕ್ರನ ಭಿನ್ನಾಷ್ಟಕ ವರ್ಗದಲ್ಲಿ, ಶುಕ್ರ ಮದುವೆ ಕಾರಕನೂ ಹೌದು. 7ನೇ ಮನೆಯಲ್ಲಿ ಬರೀ 2 ಬಿಂದುವಿನಲ್ಲಿ ಇದ್ದಾನೆ ನೋಡಿ. ಶುಕ್ರನ ಭಿನ್ನಾಷ್ಟಕ ವರ್ಗ ನೋಡಿ, 2 ಬಿಂದು ಫೇಲ್ ಆಗೇನು. ಇನ್ನು ಸಪ್ತಮಾಧಿಪತಿ ಚಂದ್ರ ವರ್ಷದಲ್ಲಿ 6 ಬಿಂದುವಿನಲ್ಲಿದ್ದಾನೆ, ಬಟ್ ಅಫ್ಲಿಕ್ಟೆಡ್ಡು. ಕುಜ, ರಾಹು ಎಲ್ಲ ನೋಡ್ತಿದ್ದಾರೆ ರಾಶಿ ಕುಂಡಲಿ ಎಲ್ಲ ನೋಡ್ಕೊಳ್ಳಿ. ಆ ಥರ ಪೇಜ್ ಸೆಟ್ಟಿಂಗ್ ಮಾಡಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಅದಕ್ಕೆ ಹೇಳೋದು ಸಾಫ್ಟ್ವೇರ್ ಬಳಸಿ, ಆ್ಯಪೆಲ್ಲ ಅಷ್ಟು ಸುಲಭ ಅಲ್ಲ ಅಂತ, ಹೌದಾ? ಪಾಪ ಸತ್ತೋಗ್ಬಿಟ್ಟ. 8-9 ವರ್ಷದ ಕೆಳಗಡೆ ಇವನು ಸಡನ್ನಾಗಿ ಮಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ಟ. ಹೋಯ್ತಾ ಮದುವೆ? ಈಗ ಇವಳು ಜಾತಕಕ್ಕೆ ಬನ್ನಿ. ಹೇಳಿದ್ನಲ್ಲ, ಓವರ್ ಪಾಯಿಂಟ್ಸ್ಗಳು ಇರಬಾರ್ದು 7ನೇ ಮನೆಗಂತ. ಸಮುದಾಯ ಅಷ್ಟಕ್ವರ್ಗ ರೈಟ್ ಹ್ಯಾಂಡ್ ಸೈಡಿಗೆ ನೋಡಿ, 7ನೇ ಮನೆ 37 ಬಿಂದು ಇದೆ, ತೀರಾ ಹಾಳು. ಆಮೇಲೆ ಮತ್ತೊಂದು ನಾನು ಹೇಳಿದ್ದೇನೆ, ಶುಕ್ರ ದ್ವಿಸ್ವಭಾವ ರಾಶಿಯಲ್ಲಿದ್ದು ಪಾಪಗ್ರಹಗಳಿಂದ ಬಾಧೆಗೊಳಗೋದ್ರೆ, ಕುಜ, ಶನಿ, ರಾಹು, ಕೇತು, ಈವನ್ ಸೂರ್ಯ ಶುಕ್ರನ ಸಂಗಡ ಇರಬೇಕು ಅಥವಾ ನೋಡಬೇಕು. ಹಾಗಾದರೆ ಒಂದೇ ಲವ್ ಆಗಿ ಕಟ್ಟಾಗತ್ತೆ. ಕೆಲವೊಂದು ರ್ಯಾರ್ ಕೇಸಲ್ಲಿ 1 ಲವ್ ಕಟ್ಟಾಗಿ 2ನೇ ಲವ್ ಸಕ್ಸಸ್ ಆಗೋದು ಇರುತ್ತೆ, ಇಲ್ಲ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಬರುತ್ತೆ. ಬಟ್ ಇದನ್ನು ದೇಶ, ಕಾಲ ಮತ್ತು ಪ್ರದೇಶ, ಸಂಸ್ಕಾರ, ವೆಸ್ಟರ್ನ್ಸಿಗೆಲ್ಲ ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ? ಪಾಶ್ಚಾತ್ಯ ದೇಶದವರಿಗೆಲ್ಲ ನೋಡಿ ಹೇಳಬೇಕು ಅಂತ ಹೇಳಿದೆ. ಈ ಇಬ್ಬರಿಗೂ ಅಂಥ ಸಂಸ್ಕಾರ ಯಾವುದಿರಲಿಲ್ಲ. ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ಡ್ ಮ್ಯಾರೇಜು. ತೋರಿಸೋದಲ್ಲ, ಗಣಕೂಟ ನೋಡಿ ಮದುವೆ ಮಾಡಿದ್ದಾರೆ, ಅರೇಂಜ್ಡ್ ಮ್ಯಾರೇಜು, ಹೌದಾ? ಇಬ್ಬರಿಗೂ ಮೊದಲೇನು ಒಂದು ಲವ್ ಆಗಿ ಕಟ್ಟಾಗಲಿಲ್ಲ, ಕೊನೆ ಉಳಿದಿದ್ದೇನು? ಇಬ್ಬರಲ್ಲಿ ಯಾರಿಗೂ ಅವರು ಒಬ್ಬರಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬರಬೇಕಿತ್ತಲ್ಲ, ಅಂದರೆ ಮತ್ತೊಬ್ಬರ ದೈಹಿಕ ಸಂಪರ್ಕ ಆಗಬೇಕಿತ್ತಲ್ಲ. ಅದೇ ಆಗಿದ್ದು. ಅವನು ತೀರೋಗ್ಬಿಟ್ಟ. ಇವಳು 2ನೇ ಮದುವೆ ಆಯಿತು.
ಆಗಲಿ, ಎರಡನೇ ಮದುವೆ ಆಗಿದ್ದಕ್ಕೆ ನಮಗೇನು ಬೇಜಾರಿಲ್ಲ, ನಮ್ಮ ಅವನೇ ಮದುವೆ ಮಾಡಿಕೊಡ್ತಿದ್ರು. ಬೇರೆ ಬೇರೆ ಕಾರಣಗಳಿಂದ ಹೇಳಿದ್ದೆಲ್ಲ ಮಾಡಿಕೊಂಡು ಆ ಮೊಮ್ಮಗನ ನಮ್ಮ ಮನೆಗೆ ಕಳಿಸ್ತಾ ಇಲ್ಲ, ಬೇಜಾರಾಗೋದಿಲ್ಲ ಪಾಪ. ನೋಡಿ, ರಾಶಿ ಕುಂಡಲಿಲೂ ಶುಕ್ರ ದಿವಸ ಭಾವ ರಾಶಿ, ಅದಕ್ಕೆ ಕುಜ ಶನಿ ಇಬ್ಬರು ನೋಡ್ತಾ ಇದ್ದಾರೆ. ನವಾಂಶದಲ್ಲೂ ಶುಕ್ರ ದಿವಸ ಭಾವ ರಾಶಿ, ಅದಕ್ಕೆ ಕುಜ ನೋಡ್ತಾ ಇದ್ದಾನೆ. ಇಷ್ಟು ಸಾಕು. ಲೋ ಬಗ್ಗೆ ಎಲ್ಲ ನಾನು ಮುಂದೆ ಮಾತಾಡ್ತೀನಿ. ತುಂಬ ಸೀರಿಯಸ್. ಕಾಫಿ ಡೇನಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು, ಪಾರ್ಕಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು, ಮದುವೆ ಆಗೋ ಮೊದಲು ಸೋಷಲ್ ಫೋರಮ್ಸಲ್ಲಿ ಹೇಗೆ ಫಾಲೋ ಮಾಡಬೇಕು, ಸೈಕಾಲಜಿ ಸಮೇತ ಹೇಳ್ಕೊಡ್ತೇನೆ ನಿಮಗೆ. ದೇವಸ್ಥಾನದಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಅವ್ರು ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರ, ದಯವಿಟ್ಟು ಇಂಟ್ರ್ಯಾಕ್ಟ್ ಮಾಡದಿದ್ದೆ ಮದುವೆ ಆಗಿಬಿಡಿ, ಲವ್ ಮಾಡಿಬಿಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದು ನನ್ನ ಜೀವನದಲ್ಲಿ ನಾನು ಮಾಡ್ತಿರುವಂಥ ಬೆಸ್ಟ್ ಸೀರೀಸು. ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೇನೆ. ಹಂಸಾಕ್ಷರ ನ್ಯಾಯ ಅಂತ ಸ್ವೀಕಾರ ಮಾಡಿ ಅಂತ ಹೇಳ್ತಿದ್ದೇನೆ. ಹಂಸಾಕ್ಷರ ನ್ಯಾಯ ಇಲ್ಲಿ ಯಾಕೆ ನಾನು ಹೇಳ್ತಿದ್ದೇನೆ ಅಂತಂದರೆ, ಈಗಲೂ ಕೂಡ ಕೆಲವೊಂದು ಕಮ್ಯುನಿಟೀಸಲ್ಲಿ, ಟ್ರೈಬ್ಸಲ್ಲೆಲ್ಲ 16-17 ವರ್ಷಕ್ಕೆಲ್ಲ ಮದುವೆ ಮಾಡ್ತಾರೆ. ಕಾನೂನಿನ ಉಲ್ಲಂಘನೆ ಅದು ನಮ್ಮ ದೇಶದಲ್ಲಿ, ಆದರೆ ಅದು ಆಗತ್ತೆ, ಗೊತ್ತಾಗೋದಿಲ್ಲ. ಹಾಗಾಗಿ ಅವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಂಸ್ಕಾರ, ದೇಶಕಾಲ, ನ್ಯಾಯ ಇದನ್ನೆಲ್ಲ ನೋಡಿಕೊಂಡು ಹೇಗೆ ಮದುವೆ ಮಾಡ್ಕೊಳ್ಬೇಕು, ಯಾರನ್ನು ಲವ್ ಮಾಡ್ಬೋದು, ಎಲ್ಲ ಟಿಪ್ಸನ್ನು ಒಂದು 5-6 ಎಪಿಸೋಡ್ಸಲ್ಲಿ ಕೊಡ್ತೀನಿ. ಒಳ್ಳೆಯದಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು. ಇಷ್ಟೇ ನನ್ನ ಉದ್ದೇಶ. ನಮಸ್ಕಾರ.